ನಾವು ಮೆಡಿಟೇಷನಲ್ಲಿ ಎಷ್ಟೇ ಕುಷನ್ ಇಟ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಬಾಡಿನ ಒಂಥರ ಸ್ಟ್ಯಾಚ್ಯೂ ಥರ ಸ್ಟಿಲ್ ಮಾಡಿ ಕೂತ್ಕೊಂಡ್ರು ಇದು ಈ ಪಾಶ್ಚರಿಂದ ಶುರು ಮಾಡೋದು ಪ್ರಾರಂಭದಲ್ಲಿ ಬೇಕು ಒಂದು ಕಡೆ ಕೂತ್ಕೊಳ್ಳೋಕ್ಕೆ. ಆದರೆ ಅದಲ್ಲ. ಸೀಕ್ವೆನ್ಸ್ ಏನು ಅಂದರೆ, ಪ್ರಾರಂಭದಲ್ಲಿ ಕೂತ್ಕೊಳ್ಳೋಕೆ ಒಂದು ಪಾಶ್ಚರ್ ಬೇಕು, ಕಂಫರ್ಟಬಲ್ ಆಗಿರಬೇಕು, ಸರಿ. ಯಾವಾಗ ನಮಗೆ ಮನಸ್ಸು ಅನ್ನೋದು ಬರ್ತಾ 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 ಹರಿದು ಹೊಟ್ಟೋಗುತ್ತೋ, ಅಂದರೆ ಮನಸ್ಸು ಯಾವಾಗ ಡಿಸಿಪೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಎಲ್ಲನೂ ಹಾಗೆ ಕರ್ಗೋಗುತ್ತೋ, ಯಾವಾಗ ಅಮನಸ್ಸಾಗುತ್ತೋ ಆಗ ನಾವು ನಮ್ಮ ಕಾನ್ಷಿಯಸ್ ಆಗಿ ವಿ ಬಿಕಮ್ ಟೋಟಲ್ ಬೀಯಿಂಗ್. ಅವರ್ ಬಾಡಿ ಜಸ್ಟ್ ಫಾಲೋಸ್ ದಿ ಸ್ಪಿರಿಟ್. ದ ಬಾಡಿ ಫಾಲೋಸ್ ಅವರ್ ಬೀಯಿಂಗ್. ನಮ್ಮನ್ನು ಫಾಲೋ ಮಾಡುತ್ತೆ, ನೆರಳು ಥರ ಬರುತ್ತೆ. ಆಗ ತನ್ನಷ್ಟಕ್ಕೆ ತಾನೇ ಒಂದು ಪಾಶ್ಚರ್ ತಗೊಳುತ್ತೆ. ದಟ್ ಈಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಬಾಡಿ ವಿತ್ ದಿ ಸ್ಪಿರಿಟ್. ಅದು ಯಾವಾಗ ಆಗುತ್ತೆ ಅಂದರೆ ಪ್ರಾರಂಭದಲ್ಲಾಗಲ್ಲ, ಅದು ಕೊನೆಯಲ್ಲಿ ಆಗುವಂಥದ್ದಿದು. ಬಾಡಿ ಫಾಲೋಸ್, ಪಾಶ್ಚರ್ ಹ್ಯಾಪನ್ಸ್ ಲೇಟರ್. ಇದು ನಾವು ಜ್ಞಾಪಕ ಇಟ್ಕೋಬೇಕು. ಅಷ್ಟೇ ಕೂತ್ಕೊಳ್ಳೋಕೆ ಹೋದರೆ ನಾವು ಮೆಡಿಟೇಷನ್ ಶುರು ಮಾಡೋಕ್ಕೆ ಆಗೋದಿಲ್ಲ. ಕೂತ್ಕೋಬೇಕು ಕಂಫರ್ಟಬಲ್ ಆಗಿ. ಆದರೆ ನಿಜವಾದ ಆ ಯೋಗ ಅಲೈನ್ಮೆಂಟ್ ಆಗೋದು ಆ ಮನಸ್ಸಾದಾಗ ಮಾತ್ರ. ಒಂದು